ಸ್ನೇಹಿತರೆ, ನಮ್ಮ ಇಂದಿನ ಪ್ರಯಾಣ ಚಂದ್ರಶೇಖರ್ ಜಲಾಶಯ ಮಹಾಗಾಂವ್. ಇವಾಗ ನಾವು ಕಲಬುರಗಿ ನಗರದ ತಾಜ್ ಸುಲ್ತಾನ್ಪುರ್ ಸರ್ಕಲ್ ನಿಂದ ಹೋಗ್ತಾ ಇದ್ದೀವಿ. ಮಾರ್ಗ ಹುಮ್ನಾಬಾದ್ ರಿಂಗ್ ರೋಡ್. ಸುಮಾರು ಒಂದು 45 ನಿಮಿಷದ ಒಂದು ಪ್ರಯಾಣ. ಸುಮಾರು 30 ಕಿಲೋಮೀಟರ್ಗಳಷ್ಟು ದೂರ ಇದೆ ನಮ್ಮ ಕಲಬುರಗಿ ನಗರದಿಂದ. ಸ್ಪೆಷಲಿ ತಾಜ್ ಸುಲ್ತಾನ್ಪುರ್ ಸರ್ಕಲ್ ನಿಂದ ಇವಾಗ ನಾವು ಹುಮ್ನಾಬಾದ್ ರಿಂಗ್ ರೋಡ್ ಮಾರ್ಗವಾಗಿ ಹೋಗ್ತಾ ಇದ್ದೇವೆ. ಜಸ್ಟ್ ಎಡಭಾಗದಿಂದ ಹುಮ್ನಾಬಾದ್ ಮಾರ್ಗ ಎಡಭಾಗದಿಂದ ಹೋಗ್ಬೇಕು. ಸಿಗ್ನಲ್ ಬಿದ್ದಿದೆ. ಜಸ್ಟ್ ಇವಾಗ ಹುಮ್ನಾಬಾದ್ ಮಾರ್ಗವಾಗಿ ಚಲಿಸ್ತಾ ಇದ್ದೇವೆ. ನಮ್ಮ ಹೋಗುತ್ತಿರುವ ಮಾರ್ಗದ ಮಾಹಿತಿ ಹೀಗಿರುತ್ತದೆ: ಕಾಪನೂರ್, ಉಪಳಾವ್ ಕ್ರಾಸ್, ಔರಾದ್, ತುರಿಕೋಟ, ಮಹಾಗಾಂವ್ ಕ್ರಾಸ್, ಮಹಾಗಾಂವ್, ಈ ರೀತಿಯಾಗಿ ಚಲಿಸ್ತಾ ಇದ್ದೇವೆ. ಜಸ್ಟ್ ಮಹಾಗಾಂವ್ ಲಿಂದ ಕೇವಲ ಒಂದು 3 ಕಿಲೋಮೀಟರ್ ನಲ್ಲಿ ಡ್ಯಾಮ್ ರೀಚ್ ಆಗುತ್ತೇವೆ. ಇವಾಗ ನಾವು ತಾವರ್ಗೆರೆ ಕ್ರಾಸ್ ಹತ್ತಿರ ಇದ್ದೇವೆ. ಇಲ್ಲಿ ಕೂಡ ಒಂದು ಮಕ್ಕಳಿಗಾಗಿ ಒಂದು ಮನೋರಂಜನೆ ಒಂದು ತಾಣ ಅಂತಾನೆ ಹೇಳ್ಬೋದು. ಏಷ್ಯನ್ ಫೋನ್ ವರ್ಲ್ಡ್ ಅಂತ ಒಂದು ಮಕ್ಕಳಿಗೋಸ್ಕರನೇ ನಿರ್ಮಿಸಲ್ಪಟ್ಟ ಒಂದು ಮನೋರಂಜನೆಯ ತಾಣ. ಕೇವಲ ಜಸ್ಟ್ ಏನು ರೈಲ್ವೆ ಶಿಕ್ಷಣಗಳಲ್ಲಿ ಬಲಭಾಗದಲ್ಲಿ ಕಾಣುತ್ತೆ. ಸ್ವಲ್ಪ ಸ್ಲೋ ಮಾಡ್ತೀನಿ ವೆಹಿಕಲ್, ನಾವು ನೋಡ್ಕೊಳ್ಬಹುದು. ಮತ್ತೊಂದು ಬಾರಿ ಬಂದಾಗ ಇದರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಒಳಗಡೆ ಎಲ್ಲ ಹೋಗ್ಬಿಟ್ಟು ತೋರಿಸ್ತೀನಿ. ಓಕೆ, ಲೆಟ್ಸ್ ಗೋ. ನಡೀಪ ಸಂಜು, ಜನ ಪೆಟ್ರೋಲ್ ಹಾಕೊಳ್ಳಿ. ಆಯ್ತು, ಯಾಕಂತಂದ್ರೆ ಮತ್ತೆ ಮುಂದೆಲ್ಲಿ ಸಿಗಂಗಿಲ್ಲ ಅಂತ ಹೇಳ. ಜಸ್ಟ್ ಇವಾಗ ಮಾಗಾಂವ್ ಸರ್ಕಲ್ ನಿಂದ ಎಡಗಡೆ ತಗೊಂಡ್ಬಿಟ್ಟು ಮಾಗಾಂವ್ ಮಾರ್ಗವಾಗಿ ಹೋಗ್ಬೇಕು. ಇವಾಗ ನಾವು ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ಜಲಾಶಯದ ಒಂದು ಮೇನ್ ಗೇಟ್ ಹತ್ರ ಇದ್ದೀವಿ. ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಂದ ಕೇವಲ 1 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇದ್ದು, ಕೆಲವೇ ನಿಮಿಷಗಳಲ್ಲಿ ನಾವು ಜಲಾಶಯವನ್ನು ತಲುಪ್ತಿದ್ದೀವಿ. ಫೈನಲಿ ನಾವು ಗಂಡವರ ನಾಲ ಒಂದು ಮಧ್ಯಮ ನೀರಾವರಿ ಯೋಜನೆ ಒಂದು ಗಂಡವರ ನಾಲ ಡ್ಯಾಮ್ಗೆ ಬಂದಿದ್ದೇವೆ. ಸುಮಾರು ಈ ಒಂದು ಗಂಡವರ ನಾಲವು 465.20 ಕ್ಯೂಸೆಕ್ ಒಂದು ನೀರಿನ ಸಂಗ್ರಹಣೆಯನ್ನು ಹೊಂದಿದೆ ಒಂದು ಹಿಂದಿನ ಅಂದಾಜು ಪ್ರಕಾರ. ಯೋಜನೆ ಆಯೋಗದಿಂದ ಇದು ಮೊದಲನೇದಾಗಿ ಇದು ಅನುಮೋದನೆ ಪಡೆದ ವರ್ಷ 1978ನೇ ವರ್ಷದಲ್ಲಿ ಇದು ಒಂದು ಕಾಮಗಾರಿಗೆ ಅನುಮೋದನೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದಾಗಿರುತ್ತದೆ. ಇದು ಕೊನೆಯದಾಗಿ ಸಂಪೂರ್ಣಗೊಂಡಿದ್ದು 2010-2011ನೇ ಇಸ್ವಿಯಲ್ಲಿ ಈ ಒಂದು ಕಾಮಗಾರಿಯು ಸಂಪೂರ್ಣಗೊಂಡಿರುತ್ತದೆ. ಯೋಜನೆ ಇತ್ತೀಚಿನ ಅಂದಾಜು ವೆಚ್ಚದ ಪ್ರಕಾರ 239.36 ಕೋಟಿ ರೂಪಾಯಿ ಒಂದು ವೆಚ್ಚದಲ್ಲಿ ಈ ಒಂದು ಗಂಡೋರಿ ನಾಲಾ ಡ್ಯಾಮ್ ನಿರ್ಮಾಣವಾಗಿರ್ತದೆ. ಇದನ್ನು ಈ ಒಂದು ಲೋಕಲ್ ಅಂದ್ರೆ ಒಂದು ಸ್ಥಳೀಯಂತರವಾಗಿ ಹೆಸರು ಹೇಳ್ಬೇಕಾದ್ರೆ ಬೆಳಕೋಟ ಡ್ಯಾಮ್ ಅಂತ ಕರೀತಾರೆ. ಮತ್ತು ಇದಕ್ಕೆ ಅಫಿಷಿಯಲ್ ಆಗಿ ಹೆಸರಿಟ್ಟಿರ್ತಕ್ಕಂಥದ್ದು ಏನಂದ್ರೆ ಚಂದ್ರಶೇಖರ್ ಪಾಟೀಲ್ ಜಲಾಶಯ, ಚಂದ್ರಶೇಖರ್ ಪಾಟೀಲ್ ಡ್ಯಾಮ್ ಅಂತ ಕರೀತಾರೆ. ಸುಮಾರು ಈ ಒಂದು ಡ್ಯಾಮ್ ನಲ್ಲಿ ಮುಳುಗಡೆ ಹಾಕಿರ್ತಕ್ಕಂತ ಊರಂದ್ರೆ ಬೆಳಕೋಟ, ದಮ್ಮೂರ್, ಈ ಒಂದು 2 ಗ್ರಾಮಗಳು ಮುಳುಗಡೆ ಆಗಿರ್ತವೆ. ಅವರಿಗೆ ಬೇರೆ ಕಡೆ ಸ್ಥಳಾಂತರ ಜಾಗ ಕೂಡ ಕೊಟ್ಟಿರ್ತಾರೆ.
ಇವಾಗ ಈ ನಾವು ನೋಡ್ತಾ ಇರೋದು ಇದು ಒಂದು ಹಿನ್ನೀರಿನ ಡ್ಯಾಮ್ನ ಒಂದು ಹಿಂಬದಿಯ ದೃಶ್ಯ. ಅಂದ್ರೆ ನೀರು ಸಂಗ್ರಹವಾಗ್ತಿರಲ್ಲ ಆ ಒಂದು ಭಾಗವಾಗಿರ್ತದೆ. ಇದಕ್ಕೆ ನೀರು ಸಂಗ್ರಹವಾಗಿ ಬರ್ತಕ್ಕಂಥದ್ದು ಮಹಾರಾಷ್ಟ್ರ ಕಡೆಯಿಂದ ಬರುತ್ತದೆ. ಬಸವ ಕಲ್ಯಾಣ ಮಹಾರಾಷ್ಟ್ರ ಈ ಕಡೆಯಿಂದ ಮೇಲ್ಭಾಗದಿಂದ ನೀರು ಬಂದು ಸಂಗ್ರಹವಾಗ್ತದೆ. ಸುಮಾರು ಇಲ್ಲಿ ನಾವು ನೋಡ್ತಾ ಇರಬಹುದು, ನಮಗೆ ಗಾಯ ಕಾಣಿಸ್ತಾ ಇದೆ. ಇಲ್ಲಿಯವರೆಗೂ ಕೂಡ ನೀರು ಸಂಗ್ರಹವಾಗಿತ್ತು. ಇವಾಗ ಗೇಟ್ ಓಪನ್ ಮಾಡಿ ಡೈಲಿ ಒಂದು 20 ದಿವಸವಾಗಿ ಸತತವಾಗಿ ಗೇಟ್ ಓಪನ್ ಮಾಡಿರ್ತಕ್ಕಂತ ಒಂದು ಕಾರಣದಿಂದ ನೀರು ಕಡಿಮೆ ಆಗ್ತಾ ಬರ್ತಿದೆ. ಸುಮಾರು 8 ಗೇಟ್ ಅನ್ನು ಒಳಗೊಂಡಿರ್ತಕ್ಕಂತಹ ಒಂದು ಡ್ಯಾಮ್ ಇದಾಗಿರ್ತದೆ. ಇವಾಗ ನಾವು ಡ್ಯಾಮ್ನ ಮುಂಭಾಗದಲ್ಲಿ ಹೋಗೋಣ. ಸಂಪೂರ್ಣವಾದ ಒಂದು ಚಿತ್ರವನ್ನು ನಾವು ನೋಡಬಹುದು. ಈ ಒಂದು ಗೇಟ್ ಮುಖಾಂತರ ಬಿಟ್ಟ ನೀರು ಒಂದು ಮಾಗಾವ್ ಹಳ್ಳದ ಮುಖಾಂತರ ಕುರಿಕೋಟ ಒಂದು ಬ್ರಿಡ್ಜ್ ನಲ್ಲಿ ಇರ್ತಕ್ಕಂಥ ನೀರಿಗೆ ಸೇರುತ್ತದೆ. ಅದರ ಮುಖಾಂತರವಾಗಿ ಬೆಣ್ಣೆತೋರ ಒಂದು ಡ್ಯಾಮ್ಗೆ ಈ ನೀರು ಸೇರಿ, ಅಂದ್ರೆ ಇದು ಬೆಣ್ಣೆತೋರ ನದಿಯ ಒಂದು ಉಪನದಿ ಅಂತಾನೆ ಹೇಳಬಹುದು. ಚಂದ್ರಶೇಖರ್ ಡ್ಯಾಮ್ ನಲ್ಲಿರ್ತಕ್ಕಂಥ ಒಂದು ನೀರನ್ನು ಬೆಣ್ಣೆತೋರ ನದಿಯ ಉಪನದಿ ಅಂತಾನೆ ಹೇಳಬಹುದು. ಈ ನೀರು ಈಗ ಬೆಣ್ಣೆತೋರ ನದಿಗೆ ಸೇರ್ತದೆ. ಮುಂದೆ ಒಂದು ಬೆಣ್ಣೆತೋರ ನದಿಯಿಂದ ಸೀದಾ ಹೋಗ್ಬಿಟ್ಟು ಭೀಮಾ ನದಿಗೆ ಸಂಗ್ರಹವಾಗ್ತದೆ. ತಾವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಾ? 25. ಇವಾಗ ನೀರಿನ ಮಟ್ಟ ಎಷ್ಟು ದಿವಸದಿಂದ ಇಷ್ಟೇ ಹೆಚ್ಚಿಗಿತ್ತ? ಇಲ್ಲ, ಮಳೆ ಬಂದಾಗ ಹೆಚ್ಚಿಗೆ ಆಗ್ತದೆ. ಮಳೆ ಬಂದಾಗ ಡೌನ್ ಆಗುತ್ತೆ. ಈಗ ಎಷ್ಟು ದಿನದ ಹಿಡಿದು ಗೇಟ್ ಓಪನ್ ಇಟ್ಟಿದ್ದೀರಾ? ಈಗ 20 ಸಲ ಐತ್ರಿ. ಗೇಟ್ ಓಪನ್ ಅಂದ್ರೆ ಅದಕ್ಕೆ ಟೈಮಿಂಗ್ ಇರುತ್ತಾ ಏನು? ಹಿಂಗ ಬೆಳಗ್ಗೆ ಹೊತ್ತಿಂದ ಅಷ್ಟೇ ಚಾಲು ಇರುತ್ತೆ? ಈಗ ಚಾಲು ಮಾಡಿದ್ರೆ ಒಂದ್ಸರಿ ಹಿಂಗೆ ಚಾಲು ಇರ್ತಕ್ಕಂಥ ಚಾಲು ಇದು ರೀಡಿಂಗ್ ಇದು ಕಮ್ಮಿ ಆಯ್ತು ಅಂದ್ರೆ ಅವಾಗ ಬಂದ್ ಮಾಡ್ಬೋದು. ಅಂದ್ರೆ ಇಂತಿಷ್ಟು ರೀಡಿಂಗ್ ವರೆಗೂ ಅದಕ್ಕೆ ಚಾಲು ನೀರ್ ಇರ್ತಂದ್ರ ಮತ್ತೆ ಹೆಚ್ಚಿಗೆ ಎಲ್ಲ ಇಲ್ಲಿ ಎಲ್ಲ ಪ್ರವಾಸಿಗರು ಬರ್ತಾರ ನೋಡ್ಲಿಕ್ಕೆ? ಬರ್ತಾರೆ. ಇವಾಗ ಈ ನೀರು ಹರಿದ್ಬಿಟ್ಟು ಯಾವ ಕಡೆ ಹೋಗುತ್ತೀರಿ? ಇದು ನೀರು ಬೆಣ್ಣೆತೋರ ಈ ನೀರು ಕನೆಕ್ಷನ್ ಆ ಕಡೆ ಮುಂದೆ. ಇವಾಗ ಅಂದ್ರೆ ಗೇಟ್ ಜಾಸ್ತಿನೂ ತೆಗಿಬಹುದಲ್ರಿ? ಎರಡೇ ಅಂತಂದ್ರೆ ಈಗ ಜಾಸ್ತಿ ತೆಗಿತೇವ್. ಮಾವ ಬ್ರಿಡ್ಜ್ ತುಂಬ್ತೇವೆ. ಹೊಡೆದಲ್ರಿ. ಅಂದ್ರೆ ಇಲ್ಲಿ ಒಳ ಹರಿವು ಜಾಸ್ತಿ ಇತ್ತಪ್ಪ ಅಂದ್ರೆ ಜಾಸ್ತಿ ತೆಗಿತೀರಿ. ಅವಾಗ ಏನಪ್ಪಾ ಅಂದ್ರೆ ಅಲರ್ಟ್ ಕೊಡ್ತೀರಿ? ಅಲರ್ಟ್ ಕೊಟ್ಟು ಅಲ್ಲಿ ಎಲ್ಲ ರಸ್ತೆ ಬಂದ್ ಮಾಡುತ್ತೆ. ಓಕೆ ಓಕೆ. ಇದು ಮ್ಯಾಗಿಂದ ಓಡಾಡಿದ ಕನೆಕ್ಷನ್ ಚಾಲು ಹೋದ್ರಿ ಬಂದದ್ರಿ? ಇದು ಈಗ ಸದ್ಯ ಈಗ ಅವ್ರಿಗೆ ಬೆಳಕಟ್ಟಿ ಹೋಗ್ಲಕ್ಕ ಅವರಿಗೆ ರಸ್ತೆ ಇಲ್ಲ. ಈಗ ನಾವು ಬಿಡಬೇಕಾಗ್ತದೆ ಗೌರ್ಮೆಂಟ್. ಈಗ ಜಗಳ ಆಗ್ತದೆ. ಅವ್ರು ರೋಡ್ ಮಾಡ್ಕೊಡು ಅಂತಾರ. ರೋಡ್ ಏನ್ ಮಾಡ್ಕೊಟ್ರಿ? ಅದಕ್ಕಾಗಿ ಇದು ಚಾಲು ರೋಡ್ ಮಾಡ್ಕೊಡು, ನಾಳೆ ಈ ಕಡೆ ಕೊಡ್ತಾವ ಅಂತಾರ. ಮತ್ತೆ ಇಲ್ಲಿಂದ ಏನ್ ವಿಶೇಷ ಅದರಿಂದ? ಈ ಒಂದು ಗಂಡೂರಿ ನಾಲಾ ಮಧ್ಯಮ ಯೋಜನೆ ಒಂದು ಸುಮಾರು 28 ಗ್ರಾಮಗಳಿಗೆ ಈ ಯೋಜನೆಯಿಂದ ನೀರಾವರಿಯ ಉಪಯೋಗವಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಸುಮಾರು ಜನರು ಒಂದು ಈ ಡ್ಯಾಮ್ ವೀಕ್ಷಣೆಗಾಗಿ ಬರ್ತಾ ಇದ್ದು, ಈ ಒಂದು ಗಂಡೂರಿ ನಾಲಾ ಡ್ಯಾಮ್ ಅನ್ನು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡಬೇಕಾಗಿ ನಾವು ಒಂದು ಈ ವಿಡಿಯೋ ಮುಖಾಂತರ ಕೂಡ ನಾವು ಮನವಿಯನ್ನು ಸರ್ಕಾರಕ್ಕೆ ಮಾಡ್ತೀವಿ. ಯಾಕಂದ್ರೆ ನಮ್ಮ ಒಂದು ಈ ಸುತ್ತಮುತ್ತಲಿನ ಪ್ರದೇಶದ ಜನರು ಡ್ಯಾಮ್ ವೀಕ್ಷಣೆಗಾಗಿ ಹೋಗ್ಬೇಕಂತಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರೆ, ಆಲ್ಮಟ್ಟಿ ಡ್ಯಾಮ್ಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಅಲ್ಲಿ ಎಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದ ಸಲುವಾಗಿ ಇಲ್ಲಿಯೂ ಕೂಡ ಡೆವಲಪ್ಮೆಂಟ್ ಮಾಡಿದ್ರೆ ತುಂಬಾ ಉಪಯುಕ್ತವಾಗ್ತದೆ. ಬೇರೆ ಕಡೆಯಿಂದ ಜನರನ್ನು ಇಲ್ಲಿ ನಾವು ಸೆಳೆಯಲು ಅನುಕೂಲವಾಗ್ತದೆ ಅಂತ ಅಂತಾನೆ ಹೇಳ್ಬೋದು. ಸೊ ಅದಕ್ಕಾಗಿ ಇಲ್ಲಿ ಒಂದು ಡ್ಯಾಮ್ ನ ಒಂದು
ಉತ್ತಮ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಈ ಒಂದು ವಿಡಿಯೋ ಮುಖಾಂತರ ಕೊನೆಯದಾಗಿ ಸರ್ಕಾರಕ್ಕೆ ಮನವಿ ಮಾಡ್ತೇವೆ.